ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರ ಮಾಧವಾನ್. ಪ್ರಸನ್ನ ಶೂರ ಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವ ತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ಕಾಮಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಕಾಮಕ್ಕೆ ಅಭಿಮಾನಿಯಾಗಿದ್ದು ಕಾಮ ಎನಿಸುವ ಕಾಲನೇಮಿಯನ್ನು ಸಂಹರಿಸಿದ್ದಾನಾದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನೂ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ತತ್ರ ಕಾಮಃ ಕಾಲನೇಮಿಃ ಸರ್ವಂ ಧೂಮಮಲೋಲ್ಭವತ್ ಶುಭಮಧ್ಯಾದಮಜನಂ ಕ್ರಮಾದಾವೃತ್ಯ ತಿಷ್ಠತಿ ಮಹಾಶನಸ್ಯ ತಸ್ಯೇದಂ ನಾಲಂ ತೇನಾನಲೋ ಅಗ್ನಿವತು ಭುಂಜಾನ ಇಂದ್ರಿಯಾವಿಷ್ಟೋ ಜ್ಞಾನಾಸ್ತ್ರೇಣೈವ ಹನ್ಯತೆ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಹೇಳ್ತಾರೆ. ಇನ್ನು ಭಾಗವತ ವಾಕ್ಯವನ್ನು ಇಲ್ಲಿ ಹೇಳ್ತಾರೆ. ದೃಷ್ಟ್ವಾ ಮೃಧೆ ಗರುಡವಾಹಮಿಭಾರಿವಾಹ ಆವಿದ್ಯ ಶೂಲಮಹಿನೋದಥ ಕಾಲನೇಮಿಃ ತಲ್ಲೀಲಯ ಗರುಡಮೂರ್ಧ್ನಿ ಪತದ್ಗೃಹೀತ್ವಾ ತೇನಾ ಹನನೃಪ ಸವಾಹಮರಿಂ ತ್ರ್ಯಧೀಶಃ. ಈ ಎರಡು ಪ್ರಮಾಣಗಳು ಏನು ಹೇಳುತ್ತೆ? ಭಗವಂತನ ಕಾಮಃ ಎಂಬುವಂತಹ ನಾಮವನ್ನು ಹೇಳುತ್ತೆ. ಏನು ಹೇಳುತ್ತೆ ಅಂದರೆ ಈ ಕಾಲನೇಮಿ ಕಾಮಕ್ಕೆ, ಈ ಕಾಲನೇಮಿ ಎಂಬ ದೈತ್ಯ ಕಾಮಕ್ಕೆ ಅಭಿಮಾನಿಯಾಗಿದ್ದಾನೆ. ಅಭಿಮಾನಿಯಾಗಿ ಇಂದ್ರಿಯಾವಿಷ್ಟನಾಗಿ ಇಂದ್ರಿಯದಲ್ಲಿ ಪ್ರವೇಶ ಮಾಡಿ ವಿಷಯಗಳನ್ನು ಅಗ್ನಿಯಂತೆ ಭೋಗಿಸುತ್ತಾ ಇರ್ತಾನೆ. ಹೇಗೆ ಅಗ್ನಿಯಲ್ಲಿ ನಾವು ಏನು ಹಾಕಿದರೂ ಅಗ್ನಿ ಚೆನ್ನಾಗಿ ಅದನ್ನು ತಿನ್ನುಬಿಡುತ್ತೋ ಸುಟ್ಟು ಬಿಡುತ್ತೋ, ಹಾಗೆ ಈ ಕಾಲನೇಮಿ ಎಂಬ ದೈತ್ಯ ಈ ಕಾಮಕ್ಕೆ ಬೈಕೆಗೆ ಅಭಿಮಾನಿಯಾಗಿ ಇಂದ್ರಿಯಗಳಲ್ಲಿದ್ದು ಚೆನ್ನಾಗಿ ಭೋಗಿಸುತ್ತಾ ಇರ್ತಾನೆ. ಆ ಕಾಲನೇಮಿ, ಈ ಕಾಮಕ್ಕೆ ಅಭಿಮಾನಿಯಾದ ಈ ಕಾಲನೇಮಿಯನ್ನು ಸಂಹಾರ ಮಾಡಬೇಕು, ಅವನನ್ನು ಮಟ್ಟ ಹಾಕಬೇಕು ಅಂತ ಹೇಳಿದರೆ ಭಗವಂತನ ಜ್ಞಾನ ಎಂಬ ಅಸ್ತ್ರದಿಂದಲೇ ಅವನನ್ನು ನಾವು ನಾಶ ಮಾಡುವುದಕ್ಕಾಗತ್ತೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಹೀಗೆ ಭಗವಂತ ತನ್ನ ಜ್ಞಾನದಿಂದ ಕಾಲನೇಮಿಯ ಪ್ರಭಾವವನ್ನು
ಕುಗ್ಗಿಸುತ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ. ಭುಂಜಾನ ಇಂದ್ರಿಯಾವಿಷ್ಟೋ ಜ್ಞಾನಾಸ್ತ್ರೇಣೈವ ಹನ್ಯತೆ. ಈ ಕಾಲನೇಮಿಯನ್ನು ಸಂಹಾರ ಮಾಡಬೇಕು ಅಂತ ಹೇಳಿದರೆ ಜ್ಞಾನಾಸ್ತ್ರೇಣ ಏವ, ಭಗವಂತನ ಜ್ಞಾನ ಎಂಬೋ ಅಸ್ತ್ರದಿಂದಲೇ ಅವನನ್ನು ನಾವು ಹನನ ಮಾಡಲಿಕ್ಕಾಗತ್ತೆ ಅಂತ ಬ್ರಹ್ಮತರ್ಕ ಹೇಳ್ತಾ ಇದೆ. ಹೀಗೆ ಭಗವಂತ ತನ್ನ ಜ್ಞಾನದಿಂದ ಈ ಕಾಲನೇಮಿಯ ಪ್ರಭಾವವನ್ನು ಕುಗ್ಗಿಸುವುದಲ್ಲದೆ ಅವನ ಪ್ರಭಾವವನ್ನು ತಗ್ಗಿಸಿ ಅವನ ನಿರ್ವೀರ್ಯನನ್ನಾಗಿ ಮಾಡುವುದೇ ಅಲ್ಲದೆ, ಇದು ಬ್ರಹ್ಮತರ್ಕ ವಾಕ್ಯ ಹೇಳಿದರೆ ಭಾಗವತ ಹೇಳ್ತಾ ಇದೆ, ಈ ಸಮುದ್ರ ಮಥನ ಕಾಲದಲ್ಲಿ ಈ ಕಾಲನೇಮಿ ಅಸುರನನ್ನು ಭಗವಂತ ಸಂಹಾರ ಮಾಡಿದ್ದಾನೆ ಅಂತ. ಆದ ಕಾರಣ ಭಗವಂತನಿಗೆ ಕಾಮಃ ಎಂಬುವಂತಹ ಹೆಸರು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದಂತೆ ಭಗವಂತ ಸಜ್ಜನರ ಕಾಮವನ್ನು ಈಡೇರಿಸ್ತಾನೆ, ದುರ್ಜನರ ಕಾಮವನ್ನು ಅಂದರೆ ಇಚ್ಛೆಯನ್ನು ಕೆಡಿಸುತ್ತಾನೆ. ಅದರನ್ನೇ ಹೇಳ್ತಾ ಇದ್ದಾರೆ. ದುರ್ಜನಾನಾಂ ಕಾಮಹಂತ ಇಚ್ಛೈವ ಕಾಮೋಸ್ತು ಇತಿ ಇಚ್ಛಾ ಸಾಮಾನ್ಯಸ್ಯಾಪಿ ಕಾಮಶಬ್ದವಾಚ್ಯತ್ವಂ ಅಭ್ಯುಪಗತಂ. ಇಲ್ಲಿ ಈ ದುರ್ಜನರ ಇಚ್ಛೆಯನ್ನು ಕೆಡಿಸುತ್ತಾನಂತೆ ಭಗವಂತ. ಯಾಕೆ? ದುರ್ಜನರು ಏನು ಇಚ್ಛೆ ಪಡಬಾರದೋ ಅದರನ್ನೇ ಇಚ್ಛೆ ಪಡ್ತಾರವರು. ಅದು ದುರ್ಜನರ ಲಕ್ಷಣ. ಯಾವುದು ಅವರಿಗೆ ಅಯೋಗ್ಯವೋ, ಯಾವುದು ಅವರು ಬಯಸಬಾರದೋ ಅದರನ್ನೇ ಬಯಸುವುದು ದುರ್ಜನರ ಒಂದು ಸ್ವಭಾವ. ಹಾಗೆ ದುರ್ಜನರು ಬಯಸಬಾರದೇ ಇರುವಂಥದ್ದನ್ನು ಬಯಸಿದಾಗ, ಇಚ್ಛಿಸಿದಾಗ ಅವರ ಇಚ್ಛೆಯನ್ನೇ ಕೆಡಿಸುತ್ತಾನಂತೆ ಭಗವಂತ. ಅದು ಏನು? ಉದಾಹರಣೆಗೆ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬಂತು. ಭಗವಂತ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಬಂದು ಕೈಯಲ್ಲಿಟ್ಟುಕೊಂಡು ಬಂದ. ಅಮೃತ ದೇವತೆಗಳಿಗೆ ಮಾತ್ರ ಮೀಸಲಾಗಿದ್ದು ದೇವತೆಗಳು ಮಾತ್ರ ಯೋಗ್ಯರು ಅಮೃತಪಾನಕ್ಕೆ. ಆದರೆ ರಾಕ್ಷಸರು ಕೂಡ ಅಮೃತಪಾನ ಮಾಡಬೇಕು ಅಂತ ಇಚ್ಛೆ ಪಟ್ಟರು. ಅವರು ದುರ್ಜನರು, ತಾಮಸರಾದ ಕಾರಣ ಭಗವಂತ ಅವರ ಅಮೃತವನ್ನು ಪಾನ ಮಾಡಬೇಕೆಂಬುವ ಇಚ್ಛೆಯನ್ನು ಕೆಡಿಸಿದ. ಈ ಭಾಗವತ ಸಮುದ್ರ ಮಥನ ಕಾಲದಲ್ಲಿ ನಮಗದೇ ಹೇಳ್ತಾ ಇದ್ದ. ಭಗವಂತ ಧನ್ವಂತರಿ ರೂಪದಲ್ಲಿ ಅಮೃತ ಕಲಶವನ್ನು ಹಿಡ್ಕೊಂಡು ಬಂದಾಗ ಅಮೃತ ಕಲಶವನ್ನು ರಾಕ್ಷಸರು ಭಗವಂತನ ಕೈಯಿಂದ ಕಿತ್ಕೊಂಡ್ಬಿಟ್ರು. ಅಂದರೆ ಏನು, ಭಗವಂತ ಅಷ್ಟು ನಿರ್ವೀರ್ಯನಾಗಿದ್ದಾನೆ. ರಾಕ್ಷಸರು ಬಂದು ತನ್ನ ಕೈಯಲ್ಲಿರೋ ಅಮೃತ ಕಲಶವನ್ನು ಕಿತ್ತುಕೊಂಡು ಹೋಗುವಷ್ಟು ದುರ್ಬಲನಾಗಿದ್ದಾನೇನು ಭಗವಂತ ಅಂತ ಹೇಳಿದರೆ ಅಲ್ಲ. ಬಲಕ್ಕೆ ಬಲವನ್ನು ಕೊಡುವಂತಹ, ಎಲ್ಲರಿಗೂ ಬಲಪ್ರದನಾಗಿರುವ ಭಗವಂತ ಕೇವಲ ಒಂದು ಈ ರಾಕ್ಷಸರ ಕೈಯಿಗೆ ಅವರಲ್ಲಿ ಯಾಕೆ ಸೋಲ್ತಾನೆ ಅಂದರೆ ಇಲ್ಲ. ಭಗವಂತ ಏನು ಮಾಡಿದ, ಬೇಕಂತ ತಾನು ತನ್ನ ಕೈಯಲ್ಲಿರುವ ಅಮೃತ ಕಲಶವನ್ನು ತಾನೇ ಬಿಟ್ಟುಕೊಟ್ಟ ಅವರು ತಗೊಂಡು ಹೋಗುವಂತೆ. ಯಾಕೆ ಮಾಡಿದ ಭಗವಂತ? ಭಗವಂತನ ಇಚ್ಛಾ ದುಷ್ಟರಾದ ದೈತ್ಯರ ದುರ್ಬುದ್ಧಿಯನ್ನು ಲೋಕಕ್ಕೆ ಪ್ರಕಟ ಮಾಡಬೇಕು. ಸಮುದ್ರ ಮಥನ ಕಾಲದಲ್ಲಿ ಒಪ್ಪಂದವೇನು, ದೇವತೆಗಳು ದೈತ್ಯರು ಇಬ್ಬರೂ ಸಮಾನವಾಗಿ ಪರಿಶ್ರಮ ಮಾಡಿ ಅಮೃತವು ಸಮುದ್ರದಿಂದ ಹುಟ್ಟುವಂತೆ ಮಾಡಬೇಕು. ಬಂದ ಅಮೃತವನ್ನು ಇಬ್ಬರೂ ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ. ಆದರೆ ಈ ದುಷ್ಟರಿಗೆ ಏನು ಅಂತ ಹೇಳಿದ್ರೆ, ಒಳ್ಳೆಯ ಪದಾರ್ಥ ನೋಡಿದರೆ ಎಲ್ಲ ನನಗೇ ಬೇಕು, ಎಲ್ಲ ಒಪ್ಪಂದಗಳನ್ನು ಎಲ್ಲವನ್ನ ಮೀರಿಬಿಡ್ತಾರೆ. ಯಾವ ಎಥಿಕ್ಸು ಇರೋದಿಲ್ಲ ಅವರಿಗೆ. ಒಳ್ಳೆಯ ಪದಾರ್ಥ ಬರೋಷ್ಟು ಮಟ್ಟಿಗೆ ಅಷ್ಟೇ, ಅವರು ಸಿಗೋಷ್ಟು ಮಟ್ಟಿಗೆ. ಸಿಕ್ಕಿದ ಮೇಲೆ
ಅವರಿಗೆ ಎಲ್ಲ ಮರ್ತು ಹೋಗ್ತಾರೆ. ಅವರ ದುಷ್ಟಬುದ್ಧಿ ಲೋಕಕ್ಕೆ ಪ್ರಕಟ ಮಾಡಬೇಕು ಅಂತ ಭಗವಂತನೇ ಕೈಯಿಂದ ಬಿಟ್ಟುಕೊಟ್ಟ ತಗೊಂಡು ಹೋದರು. ಆದರೆ ಭಗವಂತನ ಸಂಕಲ್ಪ ಏನು? ದುರ್ಜನರಾದ ರಾಕ್ಷಸರಿಗೆ ಅಮೃತವು ಸೇರಬಾರದು, ಅವರ ಇಚ್ಛೆಯನ್ನು ಕೆಡಿಸಬೇಕು. ಆಗ ಏನು ಮಾಡಿದ ಭಗವಂತ? ಮೋಹಿನಿ ರೂಪವನ್ನು ತಾಳಿ ಅವರೆಲ್ಲರನ್ನ ಮೋಹಿಸಿ, ಅದಕ್ಕೆ ದೈತ್ಯರಿಗೆ ರಾಕ್ಷಸರಿಗೆ ಅಮೃತದ ನೋಟ, ದೇವತೆಗಳಿಗೆ ಅಮೃತದ ಊಟ. ಭಗವಂತ ಏನು ಮಾಡಿದ? ಮೋಹಿನಿ ರೂಪದಲ್ಲಿ ಬಂದು ದೈತ್ಯರನ್ನು ಮೋಹಿಸಿ ಅವರಿಗೆ ಅಮೃತ ಸಿಗದಂತೆ ಮಾಡಿ ಕೇವಲ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಿದ. ಇದು ಭಗವಂತ ಹೀಗೆ ದುರ್ಜನರ ಇಚ್ಛೆಯನ್ನು ಕೆಡಿಸುವವನಾದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು ದುರ್ಜನರ ಇಚ್ಛೆಯನ್ನು ಕೆಡಿಸುತ್ತಾನೆ, ಆದರೆ ಸಜ್ಜನರ ಕೆಟ್ಟ ಇಚ್ಛೆಗಳನ್ನು ಕೆಡಿಸುತ್ತಾನೆ, ಹೋಗಲಾಡಿಸುತ್ತಾನೆ. ಸಜ್ಜನರಿಗೆ ಒಂದೊಂದು ಬಾರಿ ಅಸುರಾವೇಶದಿಂದ, ಕಲಿಪ್ರಭಾವದಿಂದ ಕೆಟ್ಟ ಕೆಟ್ಟ ಇಚ್ಛೆಗಳು ಇದು ಬೇಕು ಅಂತ ಬರುತ್ತೆ. ಬಂದಾಗ ಭಗವಂತ ಏನು ಮಾಡ್ತಾನೆ? ಸಜ್ಜನರು ತನ್ನ ಭಕ್ತರು, ಭಕ್ತವತ್ಸಲ ಇವನು, ತನ್ನ ಭಕ್ತರಿಗೆ ಕೆಡುಕಾದರೆ ಅವನು ಸಹಿಸುವುದಿಲ್ಲ, ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ. ಒಂದೊಂದು ಬಾರಿ ನಮಗೆ ಕೆಟ್ಟದ್ದು ಅಂತ ನಾವು ಅಂದ್ಕೊಳ್ತೇವೆ, ಅಯ್ಯೋ ನನಗೆ ಕೆಟ್ಟದ್ದಾಯಿತು ಅಂತ ನಾವು ಒಂದೊಂದು ಸಲ ಭಾವಿಸುತ್ತೇವೆ. ಆದರೆ ನಮಗೆ ಕೆಟ್ಟದ್ದಾಯಿತು ಅಂದರೆ ಒಂದು ನಮಗೆ ಬರಬೇಕಾದದ್ದಾದ್ದು ನಮಗೆ ಬರೋದಿಲ್ಲ. ಒಂದೊಂದು ಬಾರಿ ನಾವು ಅದಕ್ಕೆ ಯೋಗ್ಯರಾಗಿದ್ದರು, ಒಂದೊಂದು ಬಾರಿ ನಮ್ಮಲ್ಲಿ ಇದ್ದಿದ್ದು ಅದು ನಮ್ಮಿಂದ ಕಳೆದು ಹೋಗುತ್ತೆ. ಆದರೆ ಬರದೇ ಇರೋದಾಗಲಿ ಇದ್ದಿದ್ದು ಹೋಗುವುದಾಗಲಿ ಭಗವಂತ ಏನು ಮಾಡ್ತಾನೆ? ಸಜ್ಜನರಿಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಅವನಿಗೆ ಗೊತ್ತು. ಆದ ಕಾರಣ ನಮಗೆ ಒಳ್ಳೆಯದು ಮಾಡುವುದಕ್ಕಾಗಿಯೇ ನಮಗೆ ಬರಬೇಕಾದ್ದನ್ನು ಬರದೇ ಮಾಡ್ತಾನೆ, ಇರಬೇಕಾದ್ದನ್ನು ಇಲ್ಲದೆ ಮಾಡ್ತಾನೆ. ಇದು ಸಜ್ಜನರ ಮೇಲೆ, ಭಕ್ತರ ಮೇಲೆ ಭಗವಂತನಿಗೆ ಇರುವ ಒಂದು ವಾತ್ಸಲ್ಯ. ಅದರನ್ನೇ ಹೇಳ್ತಾರೆ, ಕೇತಿ ಕುತ್ಸಿತವಾಚಿ ಸ್ಯಾತ್ ಕುತ್ಸಿತಂ ಮಾನಮೇವತು ಕಾಮಃ ಇತಿ ಕಾಮಾನ್ ಸಜ್ಜನಾನಾಂ ಕುತ್ಸಿತೇಚ್ಛಾಃ ಹಂತಿ ನಾಶಯತೀತಿ ಕಾಮಃ. ದುರ್ಜನರ ಇಚ್ಛೆಯನ್ನು ಕೆಡಿಸುತ್ತಾನಾದ ಕಾರಣ ಕಾಮಃ ಅಂತ ಹೆಸರು. ಸಜ್ಜನರ ಕೆಟ್ಟ ಇಚ್ಛೆಗಳನ್ನು ಕೆಡಿಸುತ್ತಾನಾದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಇದಕ್ಕೆ ದೃಷ್ಟಾಂತ ಏನು ಅಂತ ಹೇಳಿದರೆ, ಬಲಿಚಕ್ರವರ್ತಿ ಅವನು ಜನ್ಮತಃ ದೈತ್ಯ. ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಚಕ್ರವರ್ತಿ, ಪ್ರಹ್ಲಾದರಾಜರಿಗೆ ಮೊಮ್ಮಗ. ಆದರೆ ಮಹಾಭಕ್ತ, ಮಹಾದಾನಿ, ಮಹಾಭಕ್ತ. ಆದರೆ ಭಕ್ತರ ಲಕ್ಷಣ ಹೇಗಿರಬೇಕು ಅಂತ ಹೇಳಿದರೆ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅಂತ ದೇವರು ಕೊಟ್ಟಿದ್ದಕ್ಕೆ ತೃಪ್ತಿ ಪಡಬೇಕು, ಇರಬೇಕಷ್ಟೇ ಹೊರತು ಯಾವುದು ಇದು ಬೇಕು ಅಂತ ಬಯಸಬಾರದು. ಅದಕ್ಕೆ ದಾಸರು ಹೇಳ್ತಾರೆ, ನಿನ್ನ ಇಚ್ಛೆಗೆ ಬಂದಿದ್ದು ನನ್ನ ಇಚ್ಛೆಯಾಗಲಿ ಅಂತೇಳಿ. ನಮ್ಮ ಇಚ್ಛೆಗೆ ಬಂದಿದ್ದು ಯಾವುದೂ ಆಗಲ್ಲ, ಭಗವಂತನ ಇಚ್ಛೆಗೆ ಬಂದಿದ್ದು ಆಗುತ್ತೆ. ಅದಕ್ಕೆ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್, ಅಥವಾ ಗಾಡ್ ಪ್ರಪೋಸಸ್ ಮ್ಯಾನ್, ಹೀಗೆ ನಮಗೆ ಇರುತ್ತೆ. ಆದ ಕಾರಣ ಇಲ್ಲಿ ಭಗವಂತನಿಗೆ ಅವನು ಬಲಿಚಕ್ರವರ್ತಿ ಮಹಾಭಕ್ತನಾಗಿದ್ದಾನೆ, ಆದರೂ ಅಸುರಾವೇಶದಿಂದ ಏನು ಮಾಡ್ತಾ ಇದ್ದಾನೆ? ತಾನು ಬಯಸಬಾರದೇ ಇರುವಂತಹ ಬಯಕೆಯನ್ನು ಬಯಸ್ತಾ ಇದ್ದಾನೆ. ಅದಕ್ಕೆ ಶಾಸ್ತ್ರದಲ್ಲೊಂದು ಮಾತಿದೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ ಅಂತ ಹೇಳಿ. ನಹುಷ ಮಹಾರಾಜ ಅದೇ ಮಾಡ್ತಾನೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವ ನ ಸಂಶಯ. ಅಲ್ಲಿ ಇಂದ್ರನ ಪತ್ನಿ ಶಚೀದೇವಿಯನ್ನು ಅಪೇಕ್ಷೆ ಪಡ್ತಾನೆ, ಅದರಿಂದ ಕೆಳಗೆ ಬೀಳ್ತಾನೆ. ಹಾಗೆ ಭಕ್ತರು ತನಗೆ ಕೆಟ್ಟದ್ದಾದದ್ದನ್ನು, ಅಯೋಗ್ಯವಾದನ್ನು ಇಚ್ಛೆ ಪಟ್ಟಾಗ ಭಗವಂತ ಏನು ಮಾಡ್ತಾನೆ? ಆ ಇಚ್ಛೆಯನ್ನು ಕೆಡಿಸುತ್ತಾನೆ. ಆ ಇಚ್ಛೆ ಈಡೇರದಂತೆ
ಮಾಡ್ತಾನೆ. ಬಲಿಚಕ್ರವರ್ತಿಗಾಗಿರೋದು ಅದೇ. ಅವನು ಮಹಾಭಕ್ತನಾಗಿದ್ದಾನೆ, ಮಹಾದಾನಿಯಾಗಿದ್ದಾನೆ. ಆದರೆ ಅವನು ಏನು ಮಾಡಿದ, ಬಲಿಚಕ್ರವರ್ತಿ ಮುಂದಿನ ಮನ್ವಂತರಕ್ಕೆ ಇಂದ್ರ ಪದವಿಗೆ ಬರಬೇಕಾತ. ಆದರೆ ಈ ಮನ್ವಂತರದಲ್ಲೇ ತಾನು ಇಂದ್ರ ಪದವಿಗೆ ಬರಬೇಕು ಅಂತ ಅಪೇಕ್ಷೆ ಪಟ್ಟು ತಾನೇನು ಮಾಡ್ತಾನೆ, ಆ ಇಂದ್ರನನ್ನು ಎಲ್ಲ ಲೋಕಗಳನ್ನು ಗೆದ್ದು ಇಂದ್ರ ಸಿಂಹಾಸನವನ್ನು ಅಧಿಷ್ಠಾನ ಮಾಡ್ತಾನೆ. ಆದ ಕಾರಣ ಭಗವಂತ ಏನು ಮಾಡ್ತಾ ಇದ್ದಾನೆ, ದೇವತೆಗಳಿಗೆ ಇಂದ್ರನಿಗೆ ಅವನ ಸ್ವರ್ಗಾಧಿಪತ್ಯ ಅವನಿಗೆ ಕೊಡಬೇಕು. ಹಾಗೆ ತನ್ನ ಭಕ್ತನಾದ ಬಲಿಚಕ್ರವರ್ತಿಗೆ ಸೊಕ್ಕನ್ನು ಮುರಿದು ಅವನ ಇಚ್ಛೆ, ಈ ಮನ್ವಂತರದಲ್ಲೇ ಇಂದ್ರ ಪದವಿಗೆ ಹೋಗಬೇಕೆಂಬ ಇಚ್ಛೆಯನ್ನು ಕೆಡಿಸುತ್ತಾನೆ ಭಗವಂತ. ಅದೆಲ್ಲರಿಗೂ ಗೊತ್ತಿದೆ. ವಾಮನನಾಗಿ ಬಂದು 3 ಹೆಜ್ಜೆ ಭೂಮಿಯನ್ನು ಕೇಳಿ ದಾನ ಕೊಟ್ಟಾಗ 1 ಹೆಜ್ಜೆಯಿಂದ ಭೂಮಂಡಲವನ್ನು ಆಳಿ, ಇನ್ನೊಂದು ಹೆಜ್ಜೆಯಿಂದ ಆಕಾಶಮಂಡಲವನ್ನು ಆಳಿ, ಇನ್ನು 3ನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಕೇಳಿದಾಗ ಬಲಿಚಕ್ರವರ್ತಿ ನನ್ನ ಶಿರಸ್ಸಿನ ಮೇಲೆ ಇಡು ಅಂತ ಹೇಳಿದಾಗ ಭಗವಂತ, ತ್ರಿವಿಕ್ರಮರು ಭಗವಂತ ಅವನನ್ನು ಪಾತಾಳ ಲೋಕಕ್ಕೆ ತಳ್ಳಿ ಅವನ ಅಯೋಗ್ಯ ಇಚ್ಛೆಯನ್ನು ಹೋಗಲಾಡಿಸುತ್ತಾನೆ. ಎಷ್ಟು ಭಗವಂತ ಎಷ್ಟು ಕರುಣಾ ಸಮುದ್ರ ಅಂತ ಹೇಳಿದರೆ, ಬಲಿಚಕ್ರವರ್ತಿ ಬಯಸಬಾರದೇ ಇರುವ ಇಂದ್ರ ಪದವಿಯನ್ನು ಈ ಮನ್ವಂತರದಲ್ಲಿ ಬಯಸಿದ್ದಕ್ಕೆ ಅವನ ಇಚ್ಛೆ ಈಡೇರದೆ ಮಾಡಿ ಅವನನ್ನು ಅಧೋಲೋಕಕ್ಕೆ ತುಳಿದು ಅವನ ಭಕ್ತಿಗೆ ಮೆಚ್ಚಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ 3ನೇ ಪಾದ ಎಲ್ಲಿಡಬೇಕು ಅಂತಂದಾಗ ಅವನ ಭಕ್ತಿಗೆ ಮೆಚ್ಚಿ ಅವನ ಮನೆ ಬಾಗಿಲು ಕಾಯ್ತಾ ಇದ್ದಾನೆ ಭಗವಂತ. ಇದು ಈ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಸಜ್ಜನರಲ್ಲಿ ಶಾಸ್ತ್ರ ನಿಷಿದ್ಧವಾದಂತಹ ಇಚ್ಛೆಗಳು ಉಂಟಾದಾಗ, ಅಹಿತವಾದ ಅವಿಹಿತವಾದ ಇಚ್ಛೆಗಳು ಅವರಿಗೆ ಬಂದಾಗ ಅವುಗಳನ್ನು ಹೋಗಲಾಡಿಸಿ ಅವರನ್ನು ಅನುಗ್ರಹ ಮಾಡ್ತಾನೆ ಭಗವಂತ. ಇದು ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು ಬಂದಿದೆ. ದುರ್ಜನರ ಇಚ್ಛೆಗಳನ್ನು ಕೆಡಿಸುತ್ತಾನೆ, ಸಜ್ಜನರ ಕೆಟ್ಟ ಇಚ್ಛೆಗಳನ್ನು ಕೆಡಿಸುತ್ತಾನೆ. ಇನ್ನು ಕಾಮಂ ಕಾಮನಾಮಕ ವಿಭೂತಿ ರೂಪೇಣ ಹಂತಿ ಗಚ್ಚತಿ ಪ್ರವಿಶತೀತಿ ಯಾವತ್ತು ಕಾಮಃ ಹನಹಿಂಸಾ ಗತ್ಯೋಹೋ ಹೇಳ್ತಾರೆ. ಭಗವಂತ ಕಾಮದಲ್ಲಿ ಕಾಮನಾಮಕವಾದ ವಿಭೂತಿ ರೂಪದಿಂದ ಇರ್ತಾನೆ ಹೇಳ್ತಾ ಇದ್ದಾರೆ. ಏನು ಕಾಮದಲ್ಲಿ ಕಾಮನಾಮಕನಾಗಿ ವಿಭೂತಿ ರೂಪದಿಂದ ಭಗವಂತ ಇರ್ತಾನೆ. ಮತ್ತು ಗೀತಾದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇ ಭರತರ್ಷಭ, ಅರ್ಜುನನೇ, ಧರ್ಮಾವಿರುದ್ಧ, ಧರ್ಮ ಅವಿರುದ್ಧವಾದ ಕಾಮದಲ್ಲಿ ಅಂತ ಅರ್ಥ. ಅಲ್ಲಿ ಒಂದು ದೀರ್ಘ ಧರ್ಮಾವಿರುದ್ಧ ಅಂತೇಳಿ ನಾವು ಸರಿಯಾಗಿ ಓದಬೇಕು. ಇಲ್ಲ ಧರ್ಮ ವಿರುದ್ಧ ಅಂತೇಳಿ ದೀರ್ಘನ ತೆಗೆದು ಬಿಟ್ಟರೆ ಪೂರ್ತಿ ನೆಗೆಟಿವ್ ಮೀನಿಂಗ್ ಬಂದುಬಿಡುತ್ತೆ. ಇದು ಓದುವಾಗ ಸ್ವಲ್ಪ ಗಮನ ಇಟ್ಟು ಓದಬೇಕು. ಅದಕ್ಕೆ ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ಅಷ್ಟೇ, ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಲ್ಲಿ ನರಸಿಂಹೋ ಅಖಿಲಾಜ್ಞಾನ ಅಂತ ಓದಬೇಕು, ಇಲ್ಲ ಅಖಿಲ ಅಜ್ಞಾನ ಅಂತ ಓದಬೇಕು. ನರಸಿಂಹೋ ಅಖಿಲ ಜ್ಞಾನ ಅಂದರೆ ಪರಸ್ಪರ ವಿರುದ್ಧವಾದ ಅರ್ಥ ಬರುತ್ತೆ. ಹಾಗೆ ದೀರ್ಘಗಳು ಹ್ರಸ್ವಗಳು ನೋಡಿ ಸರಿಯಾಗಿ ನಾವು ಓದಬೇಕು. ಇಲ್ಲಿ ಅದೇ ಹೇಳ್ತಾರೆ, ಧರ್ಮಾವಿರುದ್ಧೋ ಭೂತೇಷು, ಧರ್ಮ ಅವಿರುದ್ಧವಾದ, ಧರ್ಮಕ್ಕೆ ವಿರುದ್ಧವಲ್ಲದ ಭೂತಗಳಲ್ಲಿ ಕಾಮೋಸ್ಮಿ, ನಾನು ಕಾಮನಾಗಿದ್ದೇನೆ ಹೇ ಅರ್ಜುನ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೆ ಈ ಧರ್ಮ ವಿರುದ್ಧವಲ್ಲದ ಕಾಮದಲ್ಲಿ ತಾನು ಕಾಮ ಎನಿಸಿ ವಿಭೂತಿ ರೂಪದಿಂದ ಇದ್ದು ನಾನು ಧರ್ಮವನ್ನು ವೃದ್ಧಿ ಮಾಡ್ತೇನೆ ಅಂತ ಮುಂದೆ ಹೇಳ್ತಾ ಇದೆ. ಧರ್ಮ ವೃದ್ಧಿಕೃತ್ ಕಾಮಃ ಸನ್, ತಗೋಬೇಕು ಅಂತ ಅನಿಸುತ್ತೆ, ತಗೊಂಡೇ ಬಿಡ್ತೇವೆ. ಆ ಪದಾರ್ಥಕ್ಕಾಗಿ ಎಷ್ಟೋ ವರ್ಷಗಳು ಹುಡುಕ್ತಾ ಇರ್ತೇವೆ, ಸಿಗೋದಿಲ್ಲ. ಯಾಕೆ? ಆ ಪದಾರ್ಥ ನಮಗೆ ಬೇಕು ಅಂತ ಅನಿಸಬೇಕು ಅಂತ ಹೇಳಿದರೆ
ಆ ಪದಾರ್ಥದಲ್ಲಿ ಭಗವಂತ ಇದ್ದು ಅದರ ಮೇಲೆ ನಮಗೆ ಇಚ್ಛೆಯಾಗಿ ಆ ಪದಾರ್ಥ ಬೇಕು ಅಂತ ಅನಿಸುತ್ತಾನೆ. ಅದು ಭಗವಂತನ ಒಂದು ವಿಚಿತ್ರ ವ್ಯಾಪಾರ. ಆದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಇನ್ನು ಅದಕ್ಕೆ ಹೇಳ್ತಾರೆ, ಇತಿ ಕಾಮೇಶು ಕಾಮ್ಯೇಶು ಹಂತಿ ಕಾಮ್ಯತ್ವ ಪ್ರಯೋಜಕತೆಯ ಗಚ್ಚತಿ ಪ್ರವಿಶತಿ ಇತಿ ಯಾವತ್ತು. ಆ ಪದಾರ್ಥಗಳಲ್ಲಿ ತಾನು ಪ್ರವೇಶ ಮಾಡ್ತಾನೆ, ಅದನ್ನು ಕಾಮ್ಯ ನಾವು ಬಯಸುವಂತಹ ಪದಾರ್ಥವಂತೆ ಮಾಡ್ತಾನೆ, ಅದರಲ್ಲಿ ಪ್ರವೇಶ ಮಾಡಿ. ಆದ ಕಾರಣ ಅವನಿಗೆ ಅದೇ ಕಾಮ್ಯತ್ವ ಪ್ರಯೋಜಕತೆಯ ಪ್ರವಿಶತಿ. ಇನ್ನು ಪ್ರಾಣಬುದ್ಧಿ ಮನಃಖಾನಿ ದೇಹಾಪತ್ಯಾಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ನಮಗೆ ಕಾಮ್ಯ ಎನಿಸುವ ನಮ್ಮ ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ, ಮಕ್ಕಳು, ಹಣ ಇವೆಲ್ಲವೂ ಕೂಡ ಭಗವಂತನ ಸಂಪರ್ಕದಿಂದಲೇ ನಮಗೆ ಪ್ರಿಯ ಎನಿಸುತ್ತೆ, ಕಾಮ್ಯ ಎಂದು ಅನಿಸುತ್ತೆ. ಯಾಕೆ? ಭಗವಂತ ಅವುಗಳಲ್ಲಿ ಇದ್ದು ನಮಗೆ ಎಲ್ಲರಿಗೂ ಬೇಕಾಗಿದ್ದು ನಮ್ಮ ಪ್ರಾಣ, ಬುದ್ಧಿ, ಮನಸ್ಸು, ಇಂದ್ರಿಯಗಳು, ದೇಹ, ಮಕ್ಕಳು ಮತ್ತು ಹಣ ಮೊದಲಾದ ಇವೆಲ್ಲವೂ ನಮಗೆ. ಯಾರಿಗೂ ಪ್ರಾಣ ಬೇಡ, ಬುದ್ಧಿ ಬೇಡ, ಮನಸ್ಸು ಬೇಡ, ಇಂದ್ರಿಯಗಳು ಬೇಡ, ದೇಹ ಬೇಡ, ಮಕ್ಕಳು ಬೇಡ, ದುಡ್ಡು ಬೇಡ ಅಂದರೆ ಎಲ್ಲರಿಗೂ ಬೇಕಾಗತ್ತೆ. ಆದರೆ ಅವು ನಮಗೆ ಬೇಕು ಅಂತ ಅನಿಸಬೇಕು ಅಂತಂದರೆ ಭಗವಂತ ಅವುಗಳಲ್ಲಿ ಇದ್ದು ಪ್ರವೇಶ ಮಾಡಿ ಅದು ನಮಗೆ ಬೇಕು ಅಂತ ಅನಿಸಿದಾಗ ಅವನು ನಮ್ಮಲ್ಲಿ ಆ ಒಂದು ಇಚ್ಛೆಯನ್ನು ಹುಟ್ಟಾಕಿದ್ರೇ ನಮಗೆ ಅದು ಕಾಮ್ಯ ಅಂತಾರೆ. ಅದಕ್ಕೆ ಭಗವಂತನ ಸಂಪರ್ಕದಿಂದಲೇ, ಅದೇ ಹೇಳ್ತಾರೆ, ಪ್ರಾಣ ಬುದ್ಧಿ ಮನಃಖಾನಿ ದೇಹಾಪತ್ಯ ಧನಾದಯ ಯತ್ ಸಂಪರ್ಕಾತ್ ಪ್ರಿಯ ಆಸನ್. ಯಾವನ ಸಂಪರ್ಕದಿಂದ ನಮಗೆ ಅವು ಪ್ರಿಯ, ಅದು ಬೇಕಾಗಿದ್ದು ಕಾಮ್ಯ ಅಂತ ಅನಿಸುತ್ತೆ. ನಮಗೆ ಈ ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಆದರೆ ಗಂಡನ ನೋಡಿದರೆ ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿನ ನೋಡಿದರೆ ಗಂಡಗೆ ಇಷ್ಟ ಆಗಲ್ಲ. ಯಾಕೆ ಅಂತ ಹೇಳಿದರೆ ಭಗವಂತ ಅಲ್ಲಿ ಪ್ರೇಷ್ಠರೂಪಿಯಾಗಿ ಇಬ್ಬರಲ್ಲೂ ಇದ್ದು ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಬರುವಂತೆ ಅವನು ಮಾಡಿದರೇ ಆ ದಾಂಪತ್ಯ ಅನ್ಯೋನ್ಯ ದಾಂಪತ್ಯ. ಇಲ್ಲ ಅಂತ ಹೇಳಿದರೆ ವಿರಸ. ಹಾಗೆ ಪ್ರೇಯಸಿ ಪ್ರಿಯರ ಮಧ್ಯೆ ಕೂಡ ಹಾಗೆ ತಂದೆ ಮಕ್ಕಳ ಮಧ್ಯ, ಸ್ನೇಹಿತರ ಮಧ್ಯ ಆ ಪ್ರೇಷ್ಠರೂಪಿ ಭಗವಂತ ನಮ್ಮಲ್ಲಿ ಇದ್ದಾಗ ಮಾತ್ರ ಒಬ್ಬರು ನೋಡಿದರೆ ನಮಗೆ ಪ್ರೀತಿ ಉಂಟಾಗುತ್ತೆ, ಅವರು ಇಷ್ಟ ಆಗ್ತಾರೆ. ಯಾವಾಗ ಭಗವಂತನ ಕೃಪೆ ಇರಲ್ಲೋ, ಅವನ ಸನ್ನಿಧಾನ ಇಲ್ಲದೇ ಇದ್ದರೆ ಅಲ್ಲಿಯವರೆಗೂ ಪ್ರಾಣ ಸ್ನೇಹಿತರಾಗಿದ್ದವರು ಬದ್ಧ ಶತ್ರುಗಳಾಗ್ತಾರೆ. ಈ ರೀತಿಯಾಗಿ ಕಾಮ್ಯ ನಮಗೆ ಆ ಪದಾರ್ಥಗಳಲ್ಲಿದ್ದು ಭಗವಂತನ ಸಂಪರ್ಕದಿಂದಲೇ ನಮಗೆ ಅವು ಪ್ರಿಯವಾದದ್ದು, ಬೇಕಾದದ್ದು ಕಾಮ್ಯ ಅಂತ ಆಗತ್ತೆ. ಆದ ಕಾರಣ ಭಗವಂತನಿಗೆ ಕಾಮಃ ಅಂತ ಹೆಸರು. ಇನ್ನು ದುರ್ಜನರ ಸುಖ ಮತ್ತು ಅವರ ಸರಿಯಾದ ಜ್ಞಾನವನ್ನು ನಾಶಪಡಿಸುತ್ತಾನೆ. ಆದ ಕಾರಣ ಅವನಿಗೆ ಕಾಮಃ ಎಂಬುವಂತಹ ವಿಷಯ ಮತ್ತು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ಈ ಅರ್ಥವೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ